ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ನೋಡಿ, ರಂಗೋಲಿ ಸೇಮ್ ನಾನು ಯಾವಾಗಲೂ ಇದೇ ಹಾಕೋದು ರಂಗೋಲಿ. ಸೊ ಈ ಮನೆಯಲ್ಲಿ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಟೈಲ್ಸ್ ಮೇಲೆ ವೈಟ್ ರಂಗೋಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನಾನು ಅರ್ಲಿ ಮಾರ್ನಿಂಗ್ ಹೋಗಿದ್ದು 6:30ಗೆ ಈ ಥರ ರಂಗೋಲಿ ಹಾಕ್ಕೊಂಡು ಕಾಫಿ ಎಲ್ಲ ಕುಡಿತಾ ಇದ್ದೆ. ಆಲ್ಮೋಸ್ಟ್ 8:30ಯಲ್ಲಿ ನೋಡಿ ಅವ್ರು ಎದ್ದೇಳ್ತಾ ಇದ್ದಾರೆ. ವಾಟ್ ಮಾ ಸಿಂಧು ಯಾರು ಕರೆದೈತೆ ಸಿಂಧು ಅಂತ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಚಿನ್ನ. ಗುಡ್ ಬಾ ಬಾ. ಗುಡ್ ಮಾರ್ನಿಂಗ್ ನನ್ನಮ್ಮ. ಹ್ಯಾಪಿ ಮಾರ್ನಿಂಗ್ ಚಿನ್ನಮ್ಮ. ಯಾರಂದ್ರೆ ಇಷ್ಟ ನನ್ನ ಮುದ್ದುಗೆ? ಬಾಕಂದ ಯಾರಂದ್ರೆ ಇಷ್ಟ ಮಗನೇ ನಿನಗೆ? ಬಾ ಚಿನ್ನ, ನಾನು ಹೋಗ್ತೀನಿ ಈಗ. ಬಾಯ್ ಬಾಯ್ ಚಿನ್ನಮ್ಮ, ಬಾಯ್. ನೀನು ಬಾ ಬಾ, ಕಮ್ ಕಮ್ ಬರ ನನ್ನ. ಏನಕ್ಕೆ ಬೆಳಗ್ಗೆ ಸ್ಪೆಕ್ಟು? ಏನಕ್ಕೆ ಬನ್ನಿ ಬನ್ನಿ. ಓ ಸರ್, ಇವತ್ತು ಇದೊಂದು ಫೋಟೋ ಇಲ್ಲಿ ನಾನೇ ಹಾಕ್ಸ್ಕೊಂಡಿದ್ದೀನಿ. ಇವ್ರು ಬೇಡ ಅಂದರು, ಸೊ ನಾನೇ ಹಾಕ್ಸಿದ್ದೀನಿ ಇರಲಿ ಅಂತ. ಮನೆ ತುಂಬ ಇವ್ರ ಫೋಟೋಗಳು, ನಂದು ನನ್ನ ಮಗಳದ್ದು ಫೋಟೋಸೇ ಇಲ್ಲ. ಅಲ್ಲೋಡಲ್ಲ ಎಕ್ಸ್ಪ್ರೆಷನ್. ಗಬ್ಬು ನಾರ್ತೈತೆ ವಾವಂತೆ. ಗಬ್ಬಿ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ. ಏನು ಫುಲ್ಲು ಫೇಸ್ ಎಲ್ಲ ಗ್ಲೋಯಿಂಗ್ ಬರ್ತಾಯಿದೆ. ಮೈ ಗಾಡ್. ನೆನ್ನೆ ಇದೆಲ್ಲ ಹೋಗಿ ಫೇಸ್ ವಾಶ್ ಎಲ್ಲ ಮಾಡಿಸ್ಕೊಂಬಂದಿರೋದು. ಏನದು ಅಂತಾರೆ ಎಲ್ಲ, ಅದಕ್ಕೆ ಗ್ಲೋಯಿಂಗು. ಬಾ ಕಂದ ಚಿನ್ನಮ್ಮ. ಸರಿ, ಓಕೆ, ಬಾ ಅಪ್ಪಾಜಿ ಜೊತೆನೆ. ಚೂಪರೋ ರಂಗ. ವಾವ್, ನಮ್ಮ ಮುದ್ದು ರಾಜ್ಕುಮಾರಿನ ಸ್ವಲ್ಪ ಎಲ್ಲ ಎಬ್ಬಿಸ್ಕೊಂಬಂದು ಇಲ್ಲಿ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು 2 or 3 ಆಲ್ಮಂಡ್ಸು, ಕ್ಯಾಶ್ಯೂ, ಒಂದು 4-5 ಪೀನಟ್ಸ್ ಕೊಡ್ತೀನಿ. ಸ್ವಲ್ಪ ಬ್ರೈನ್ ಡೆವಲಪ್ಮೆಂಟ್ಗೆ, ಅವಳ ಸ್ಟ್ರೆಂತ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ. ನಾನು ನೈಟ್ ಮಲಗಿರುವಾಗ ಪಾಪ ನಾವು ಕೂದಲು ಕೊಟ್ಟಿಲ್ವಲ್ಲ, ಸೊ ಎಲ್ಲ ಇನ್ನೂ ಚೆನ್ನಾಗಿ ಬಂದಿಲ್ಲ. ಒಂದು ಸಲ ಕೂದಲು ಕೊಟ್ಟರೆ ಚೆನ್ನಾಗಿ ಬರುತ್ತೆ, ಒಂದು ಸಲ ಕೊಟ್ಟಿರೋದ್ರಿಂದ ಸ್ವಲ್ಪ ರಫ್ ಆಗಿ ಇನ್ನೂ ಶೇಪೇ ಬಂದಿಲ್ಲ ಏರ್ಸ್ದು. ಅದಕ್ಕೆ ಮಾರ್ನಿಂಗ್ ಎದ್ಮೇಲೆ ಒಂದು ಜುಟ್ಟು ಹಾಕಿ ಬಿಟ್ಬಿಡ್ತೀನಿ. ಈ ಥರ ಕ್ಯೂಟಾಗಿರ್ತಾರೆ. ಇವಾಗಂತೂ ಒಂದು ಬೌಲ್ಗೆ ಹಾಕ್ಕೊಟ್ರೆ ತಿಂತಾರೆ, ಅವರೇನೆ ಹೇಳ್ಕೊಟ್ಟಿದ್ದೀನಿ ಈ ಥರ ತಿನ್ನಬೇಕಮ್ಮ ಅಂತ ಹೇಳಿ. ಮಾರ್ನಿಂಗ್ ಎದ್ದಿದ ತಕ್ಷಣ ಬಂದು ಮಮ್ಮಿ ಅಂತ ಕೇಳ್ತಾರೆ, ಪೀನಟ್ ಕೊಡಿ, ಆಲ್ಮಂಡ್ ಕೊಡಿ ಅಂತ. ನಾನು ಸೋಪ್ ಮಾಡಿ ಎಲ್ಲ ಕೊಡೋದಿಲ್ಲ, ಹಾಗೆ ರಾಗೆ ಕೊಡ್ತೀನಿ. ಸೋಪ್ ಮಾಡಿದ್ದು ನನ್ನ ಮಗಳು ತಿಂತಾಯಿಲ್ಲ, ಅದಕ್ಕೋಸ್ಕರ ಓಕೆ ನನ್ನ ಮುದ್ದು ತಿಂತಾ ಇರಲಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕಿಚನ್ಗೆ ಹೋಗ್ತೀನಿ. ಇಲ್ಲಿ ಸ್ವಲ್ಪ ಕಡಲೆಕಾಯಿ ಎಲ್ಲ ಇತ್ತಲ್ವ, ಸೊ ನಾನೆಲ್ಲ ಕಡಲೆ ಬೀಜ ಮಾಡೋಣ ಅಂತೆಲ್ಲ ಎಲ್ಲ ಸುಲ್ಕೊಂಡೆ. ಫಸ್ಟ್ ಟೈಮ್ ಇಷ್ಟೊಂದು ಕಾಯಿ ಒಬ್ಬರೇ ಸುಲಿದಿದ್ದು, ಕೈಯೇ ಬೆರಳೆ ನೋವು ಬಂದುಬಿಟ್ಟಿತ್ತು. ಆ್ಯಂಡ್ ಈವ್ನಿಂಗ್ ಆಫೀಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಬಂದಮೇಲೆ ಹೇಳಿ ಕರ್ಕೊಂಡ್ರು. ಫ್ರೂಟ್ಸ್ ಏನೋ ತೊಗೊಬರೋಕ್ಕೇನೋ ಹೋಗ್ತಾ ಇದ್ದೀವಿ ನಾವು ಇವತ್ತು. ನನ್ನ ಮಗಳು ಫ್ರೂಟ್ಸ್ ಎಲ್ಲ ತಿಂತಾನೆ ಇಲ್ಲ ಇಷ್ಟೊಂದು. ಎಲ್ಲಿ ಹೋಗ್ತಾ ಇರೋದು?
ತಿಂದರು ಯಾರೋ ಹತ್ರ ಇದ್ದಾಗ ನೋಡೋಣ ಆಯಿತು ತಗೊಂಡ್ಬರೋಣ ತಿಂತಾ ಇದ್ದಾರಲ್ಲ ಅಂತ ಹೇಳಿ ಶಾಪಿಂಗ್ ಹೋಗ್ತಿದ್ದೀನಿ ಫ್ರೂಟ್ಸ್ ತರೋಕ್ಕೆ ಅಂತ ಹೇಳಿ. ಏನಾದರೂ ಫ್ರೂಟ್ಸು ಎಲ್ಲ ಇಂಟ್ರಡ್ಯೂಸ್ ಮಾಡಿಸೋಣ. ನಾನು ಆ್ಯಕ್ಚುಲಿ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಎಲ್ಲ ಫ್ರೂಟ್ಸ್ ಇಂಟ್ರಡ್ಯೂಸ್ ಮಾಡಿಸಿದೆ. ನನ್ನ ಮಗಳು ಏನೂ ತಿಂತಾ ಇರಲಿಲ್ಲ, ಅದಕ್ಕೋಸ್ಕರ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಈಗ ಅವರು ಬೇಕು ಅಂತ ಕೇಳೋ ಥರ ಇದ್ದಾರಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಬಟರ್ ಫ್ರೂಟು, ಕಿವಿ ಫ್ರೂಟು, ಆರೆಂಜು, ಆ್ಯಪಲ್ಲು, ಕ್ಯಾರೆಟು ಮತ್ತು ಆಮ್ಲ ಈ ಥರ ಎಲ್ಲ ತೊಗೊಂಡಿದ್ದೀನಿ. ನಾನು ತೋರಿಸ್ತೀನಿ. ನಾನೇನಾದರೂ ತೊಗೊಂಡ್ರೆ ನನ್ನ ಮಕ್ಕಳು ತೊಗೊಂಡೋಗಿ ಬೇಸ್ಕೆಟಲ್ಲಿ ಹಾಕ್ತಾಯಿದ್ರು. ಇಷ್ಟು ಚೆನ್ನಾಗಿ ಎಲ್ಲ ಕಡೆ ನನಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಅದೇನೋ ಹೇಳ್ತಾರಲ್ಲ, ಬೆಳೆಯೋ ಮರ ಮೊಳಕೆ ಥರ ಇವಾಗಲೇ ಎಲ್ಲ ನನ್ನ ಮಗಳಿಗೆ ತುಂಬ ಒಳ್ಳೊಳ್ಳೆ ಗುಣಗಳಿದ್ದಾವೆ. ನಾವು ಈ ಥರ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಇದು ಮಾಡಬಾರ್ದಮ್ಮ ಅಂದರೆ ಅದು ಮಾಡೋದಿಲ್ಲ, ಇದು ಮಾಡಬೇಕಮ್ಮ ಅಂದರೆ ಅಷ್ಟೇ ಮಾಡ್ತಾರೆ. ಏನಾದರೂ ಈ ಥರ ಮಾಡಬೇಡಿ, ಈ ಥರ ಇರಬೇಕಂದ್ರೆ ನೆಕ್ಸ್ಟ್ ಹಂಗೆ ಇರ್ತಾರೆ. ಸೊ ನನಗೆ ತುಂಬ ಥರ ವೆರೈಟಿ ಆಪಲ್ ಮಾತ್ರ ನಾನು ಹುಡುಕಿ ಒಂಥರ ಆ್ಯಪಲ್ ತೊಗೊಂಬಂದೆ. ಆದರೂ ಸಹ ಅದು ಒಳಗಡೆ ಆ್ಯಪಲ್ ಕೆಟ್ಟೋಗಿತ್ತು. ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ನಾವೇ ಪಿಕ್ ಮಾಡಿ ತೊಗೊಬಂದಿದ್ದಲ್ಲ, ಈ ಥರ ಮಾಡ್ತಿರಲ್ಲ, ನಾವೇ ತೊಗೊಂಡಿರ್ತೀವಿ. ಅದಕ್ಕೋಸ್ಕರ ಸುಮ್ಮನೆ ಅದೇ ಅಲ್ಲಿ ಮನೆ ಒಳಗಡೆ ಬಂದು ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾನು ನನ್ನ ದಿನ ಇದ್ದು ನನ್ನ ಹಸ್ಬೆಂಡ್ ಬಂದಿದ್ದಾರೆ. ನಾನು ನನ್ನ ಕಂದ ಹತ್ಕೊಂಡ್ಬರೋಷ್ಟರಲ್ಲಿ ಅವ್ರು ಬೇಗ ಬಂದಿದ್ರು. ಆ್ಯಂಡ್ ಇಲ್ಲಿ ಏನೇನು ತೊಗೊಂಬಂದಿದ್ದೀನಿ ಅಂತ ನಮ್ಮದು ಸ್ವಲ್ಪ ಕಿಚನ್ ಚಿಕ್ಕದಾಗಿದೆ, ಅದಕ್ಕೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಮಾಡ್ಕೋಬೇಕು. ನಾನೆಲ್ಲ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಏನು ತಂದಿದ್ದೀನಿ ನೋಡೋಣ ಅಂತಾಗಿ. ಆಲ್ಮೋಸ್ಟ್ ನಾನು ಬಿಫೋರ್ 2 days ಬ್ಯಾಕ್ ಸಹ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿದ್ದೆ. ಇಲ್ಲಿ ಮೊಟ್ಟೆ ತೊಗೊಂಬಂದಿದ್ದೆ. ನಾನು ಆ್ಯಕ್ಚುಲಿ ಆರ್ಗ್ಯಾನಿಕ್ ಅಂತ ಹೇಳಿದರು ಅಂತ ಹೇಳಿ ಇದು ನೋಡಿದರೆ ಇದು ನಾನು ವೈಟ್ ಮೊಟ್ಟೆ ಒಂದು ತೊಗೊಳ್ಳೋಣ, ಈ ಥರ ಬ್ರೌನ್ ಮೊಟ್ಟೆ ಒಂದು 6 ತೊಗೊಳ್ಳೋಣ ಅಂತ ತೊಗೊಂಬಂದಿದ್ದು. ವೈಟ್ ಮೊಟ್ಟೆ ಅಂದ್ಕೊಂಡು ಬ್ರೌನ್ ಮೊಟ್ಟೆನೇ ದೊಡ್ಡದನ್ನು ಎತ್ಕೊಂಬಂದಿದ್ದೆ. ನನ್ನ ಮನೇಲಿ ಬಂದಮೇಲೆ ಓಪನ್ ಮಾಡಿದ್ಮೇಲೆ ನನಗದು ಗೊತ್ತಾಗ್ತಾಯಿದೆ, ಇದು ಬ್ರೌನ್ ಮೊಟ್ಟೆನೇ ತೊಗೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಬಿಲ್ ಜಾಸ್ತಿ ಹಾಕಿದ್ದಾರೆ ಅಂತ ಅನಿಸುತ್ತೆ ಅಂತ ಆಮೇಲೆ ಅನ್ನಿಸ್ತು. ಬಟ್ ಈ ಮೊಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಮೊಟ್ಟೆಗೂ ಈ ಮೊಟ್ಟೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ ಅಂತ ಹೇಳಿದ್ರು. ಸೊ ತೊಗೊಂಬಂದಿದ್ದೆ ನಾನು ಫಸ್ಟ್ ಟೈಮ್ ನಾನು ತೊಗೊಂಬಂದಿರೋದು. ಸೊ ಮನೆಯಲ್ಲಿ ಬಂದು ಆಮ್ಲ ತೊಗೊಂಬಂದಿದ್ದೆ, ಜ್ಯೂಸ್ ಮಾಡಿದ್ರು ಮಾರ್ನಿಂಗ್ ಡ್ರಿಂಕಿಗೆ ಚೆನ್ನಾಗಿರುತ್ತೆ ಇದು ಅಂತ ಹೇಳ್ತಿದ್ರು. ಹೌದು, ಅದಕ್ಕೆ ತಂದಿರೋದು ಅಂತ ಹೇಳಿದೆ. ಇಲ್ಲಿ ನಾನು ಹೆಗ್ಗೆಲ್ಲ ಮತ್ತು ಎಗ್ ಪ್ಲೇಟ್ಗೆ ರಿಫಿಲ್ ಮಾಡ್ಕೊಳ್ತಿದ್ದೀನಿ. ಈ ಥರ ಕಲರು ಚೆನ್ನಾಗಿದೆ ಅಂದ್ಕೊಂಡು ಇದು ಬೇರೆ ಪಕ್ಷಿದಿರ್ಬೋದು ಅಂತ. ಬಟ್ ಅವ್ರೆ ಇಂಜೆಕ್ಷನ್ ಆಗದೆ ಕೋಳಿನ ಹಾಗೆ ಬೆಳೆಸಿದ್ರೆ ಆ ಥರ ಇರುತ್ತೆ ಅಂತ ಹೇಳ್ತೆ. ಇಂಜೆಕ್ಷನ್ ಹಾಕಿದ್ರೆ ವೈಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ನಾನು ಇವತ್ತು ಮಟನ್ ಮಾಡ್ಕೊತಿದ್ದೀನಿ. ಮಟನ್ಗೆ ಉಪ್ಪು, ಖಾರದ ಪುಡಿ, ಅರಿಶಿನ, ಗಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟು ಮ್ಯಾರಿನೇಟ್ ಮಾಡಿ ಸೈಡ್ ಇಟ್ಕೊಳ್ತೀನಿ. ಬಿಕಾಸ್ ಮಟನ್ಗೆ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು. ಆವಾಗಲೇ ನಾವೇನೇ ಹಾಕಿ ಮಸಾಲೆ ಸ್ಪೈಸಸ್ ಎಲ್ಲ, ಬಟ್ ಉಪ್ಪು ಖಾರ ಪರ್ಫೆಕ್ಟಾಗಿದ್ದರೆ ಮಾತ್ರ ಅದು ಅಡುಗೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ಮ್ಯಾರಿನೇಟ್ ಮಾಡಿ ಒಂದು 10 to 15 minutes ಬಿಡ್ತೀನಿ ಮ್ಯಾಕ್ಸಿಮಮ್. ಅಟ್ಲೀಸ್ಟ್ ಮಿನಿಮಮ್ ಅಷ್ಟು ಬಿಡಬೇಕು, ಮ್ಯಾಕ್ಸಿಮಮ್ 30 minutes ಬಿಟ್ಟರೆ ಸಾಕು. ಇಲ್ಲಿ ಒಂದು ಕುಕ್ಕರ್ ಒಳಗಡೆ ನಾನು ಆಯಿಲು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮತ್ತು ನಾನು ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಮಟನ್ನ ಚೆನ್ನಾಗಿ ಈ ಥರ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ನೀರು ಬಿಟ್ಕೊಳ್ಬೇಕು ಆದಷ್ಟು ಕಡೆನೇ, ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿದ್ದು. ಇರೋದ್ರಿಂದ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಒಂದು ಸ್ವಲ್ಪ ಹಾಕ್ತೆ. ಇಲ್ಲಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದು ಫ್ರೈ ಮಾಡ್ಕೊಳ್ಳುವಾಗ ಇದನ್ನು ನೋಡ್ಕೊಳ್ತಾ ಇರಬೇಕು. ಮಟನನ್ನು ನೋಡಿ ಎಷ್ಟು ಚೆನ್ನಾಗಿಲ್ಲ, ಅದು ಬೇಯ್ತಾ ಕಲರ್ ಸಹ ಚೇಂಜ್ ಆಗ್ತಿರುತ್ತೆ. ಇಲ್ಲಿ ಕೊತ್ತಂಬರಿ, ಪುದೀನ ಕಟ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೊಬ್ಬರಿ ಇಷ್ಟು ಸಾಕು ಅಂತ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಇಟ್ಕೊಂಡಿದ್ದೀನಿ, ಫೋನ್ ಅಷ್ಟು ಮೇಲೆ ಇಟ್ಟಿಲ್ಲ ನಾನು, ಅದಕ್ಕೋಸ್ಕರ ಈ ಥರ ಕಾಣಿಸ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಿದ್ದೆ. ಕೊಬ್ಬರಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಕೊಂಡಿದ್ದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಸ್ವಲ್ಪ.
ಇದನ್ನು ಇನ್ನೊಂದು ಸಲ ತೆಗೆದಿಸ್ಕೊಟ್ಟಿದ್ದು ಮಟನ್ನ ನಾವು ರುಬ್ಬಿಟ್ಕೊಂಡ್ರೆ ಮಸಾಲೆಯನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು. ಫಸ್ಟು ಮಸಾಲೆ ಚಿಕನ್ ಮಟನ್ನು ಅಥವಾ ಏನೋ ಹಾಕಿದ ತಕ್ಷಣ ಡೈರೆಕ್ಟ್ ಮಸಾಲೆ ಹಾಕ್ಬಿಡ್ತಾರೆ, ಅದು ಟೇಸ್ಟಿಯಾಗಿ ಬರೋಲ್ಲ. ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಇಟ್ಬಿಟ್ಟು ಆಮೇಲೆ ಮಸಾಲೆ ಹಾಕಬೇಕು, ಚೆನ್ನಾಗಿ ಬರುತ್ತೆ ಟೇಸ್ಟು. ಮಟನ್ ಆಗಲಿ ಚಿಕನ್ ಆಗಲಿ ಇದೇ ಥರ ಮಾಡಿಕೊಂಡ್ರೆ ಯಮ್ಮಿಯಾಗಿರುತ್ತೆ ಅಂತ ನನ್ನ ಭಾವನೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುಕ್ಕರ್ಲಿ ಕ್ಲೋಸ್ ಮಾಡಲ್ಲ, ಆ ಮಸಾಲೆ ಸಹ ಮಟನ್ಗೆ ಹಿಡ್ಕೊಳ್ಬೇಕು, ಅಲ್ಲಿವರೆಗೂ ಬಿಟ್ಟಿರ್ತೀನಿ. ಕುಕ್ಕರಲ್ಲಿ ಮಿಕ್ಸಿ ಜಾರಲ್ಲಿ ನೀರೆಲ್ಲ ಮಸಾಲೆದೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಮಟನ್ ಅದಕ್ಕೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಚೆನ್ನಾಗಿ ತಿರ್ಗಿಸ್ಕೊಡ್ತಾ ಇರಬೇಕು. ಇದನ್ನು ಈಗ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ನಾನೊಂದು 3 or 4 ವಿಸಿಲ್ಸ್ನ ಹಾಕ್ಸ್ಕೊಳ್ತೀನಿ. ನಾನು ಊಟ ಎಲ್ಲ ಮಾಡಿದೆ. ಇದನ್ನು ನೆಕ್ಸ್ಟ್ ಡೇ ಸಾಟರ್ಡೆ ಮಾರ್ನಿಂಗು ಖಾರದ ಜ್ಯೂಸ್ ಮಾಡ್ಕೊಂಡಿದ್ದೆ ನಾನು. ಅರ್ಲಿ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ನ, ಅದಕ್ಕೋಸ್ಕರ ಇಲ್ಲಿ ತೊಗೊಂಡಿದ್ದೀನಿ. ನಾನು ಮುದ್ದು ಮಾಡಿ ಯಾವ ಡ್ರಿಂಕ್ ಕೊಟ್ಟು ತೊಗೊಂಡು ಕುಡಿತಾ ಇಲ್ಲ, ಏನು ಗೊತ್ತಿಲ್ಲ. ನಾನು ಅದಕ್ಕೆ ಜಾಸ್ತಿ ಬಲವಂತ ಮಾಡಲ್ಲ, ಕುಡಿಯೋ ಏಜಲ್ಲಿ ಕುಡಿತಾರೆ. ಕರೆಕ್ಟಾಗಿ ಊಟ ಅನಿಸಿದ್ರೆ ಸಾಕು ಅಂತ ಹೇಳಿ. ಖಾರದ ಜ್ಯೂಸ್ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ರೆಸಿಪಿ ತೋರಿಸಿಲ್ಲ. ಖಾರದ್ದು ಒಂದು ಸ್ವಲ್ಪ ನಾನು ಲೆಮನ್ ಹಾಕ್ಕೊಂಡಿದ್ದೆ ಅದರೊಳಗಡೆ ಸ್ವಲ್ಪ, ಹಸ್ಬೆಂಡ್ಗೆ ಹಂಗೆ ಕೊಟ್ಟಿದ್ದೆ. ನಾನು ಯಾವುದನ್ನು ಸೋಚೋದಿಲ್ಲ, ಜ್ಯೂಸಸ್ನ ಹಾಗೆ ರಾಗೆ ತೊಗೊತೀನಿ. ಸೋಚಿದ್ರೆ ಏನೋ ಇರೋದಿಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ನನ್ನ ಕಂದ ಇಲ್ಲಿ ಲೋಟ ತೊಗೊಂಬ ಮಮ್ಮಿ ಸಿಂಕಲ್ಲಿ ಹಾಕ್ತೀನಿ ಕೊಡಿ ಅಂತ ಕೇಳ್ತಾಯಿದ್ದಾರೆ. ಇನ್ನೂ ಕುಡಿ ತಿಂದಿದ್ದೀನಿ ನೀರಮ್ಮ ಅಂತ ಹೇಳ್ತಾಯಿದ್ದೀನಿ. ಎಷ್ಟು ಮುದ್ದು ಅಂದರೆ ಸಿಕ್ಕಾಪಟ್ಟೆ ಮುದ್ದು. ನಾವೇನಾದರೂ ಲೋಟ ಕುಡಿದ್ರೆ ತೊಗೊಂಡೋಗಿ ಸಿಂಕಲ್ಲಿ ಹಾಕೋದೆಲ್ಲ ಮಾಡ್ತಾರೆ. ಪ್ಲೇಟ್ ಆಗಿರ್ಬೋದು. ನನ್ನ ಹಸ್ಬೆಂಡ್ಗೆ ಏನಾದ್ರು ಚಪಾತಿ ಅಥವಾ ಆಮ್ಲೆಟು ಏನಾದರೂ ತೊಗೊಂಬಂದ್ರೆ ನಾನು ಕೊಡ್ತೀನಿ ಅಪ್ಪಾಜಿಗೆ ಅಂತ ತೊಗೊಂಡೋಗಿ ಕೊಡ್ತಾರೆ. ಆಫೀಸಿಂದ ಬಂದಿದ ತಕ್ಷಣ ನೀರು ತೊಗೊಂಡೋಗಿ ಕೊಡ್ತಾರೆ. ಮತ್ತು ಕಾಫಿ ಟೀ ಏನಾದರೂ ಮಾಡಿದ್ರೆ ಬಿಸಿ ಇದೆ ಪ್ಲೇಟಲ್ಲಿ ಇಟ್ಕೊಡಿ ಅಮ್ಮ ಅಂತ ಕೇಳಿ ಪ್ಲೇಟಲ್ಲಿ ಇಟ್ಕೊಂಡು ನನ್ನ ಹಸ್ಬೆಂಡ್ಗೆ ಅವರೇ ತೊಗೊಂಡೋಗಿ ಕೊಡ್ತಾರೆ. ಇಷ್ಟೆಲ್ಲ ಇವಾಗಲೇ ಮಾಡ್ತಾರೆ ನನ್ನ ಮುದ್ದು ಕಂದ. ತುಂಬ ಖುಷಿಯಾಗುತ್ತೆ. ಇನ್ನೂ ಏನೇನೋ ಮಾಡ್ತಾರೆ, ಬಟ್ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ ಆ ಥರ. ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಕುಡ್ದಿದ ತಕ್ಷಣ ತೊಗೊಂಡೋಗ್ತಿದ್ದಾರೆ ಶಿಂಕಿಗೆ, ಅಷ್ಟು ಮುದ್ದು. ನಾನು ಯಾವಾಗಲೂ ಲಾಗಲ್ಲಿ ನಾನು ತೋರಿಸೋದೆ ಒಂದು 10 to 15 or 20 minutes ಲಾಸ್ಟು. ನಾನು ಆ ಲಾಗಲ್ಲಿ ಯಾವಾಗ ತೋರಿಸಿದ್ರೆ ನನ್ನ ಹಸ್ಬೆಂಡ್ ಜೊತೆಲಿರೋವಾಗಲೇ ನಾನು ಟೈಮ್ ಮಾಡಿಕೊಂಡು ಮಾಡೋದು. ಅವ್ರು ಯಾವಾಗಲೂ ಬ್ಯುಸಿನೇ ಇರ್ತಾರೆ. ಮಾರ್ನಿಂಗ್ ಒಂದು ಸ್ವಲ್ಪ ಹೊತ್ತು ಇರ್ತಾರೆ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ನಮ್ಮ ಜೊತೆ, ಈವ್ನಿಂಗ್ಸ್ ಒಂದು ಸ್ವಲ್ಪ ಹೊತ್ತು ಇರ್ತಾರೆ. ಆ ಟೈಮಲ್ಲಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಎಷ್ಟೊಂದು ವೀಡಿಯೋ ಮಾಡಿದ್ರೆ ಅವ್ರು ಇಲ್ಲದೇ ಮಾಡ್ಬೋದು, ಬಟ್ ನನಗೆ ಇಲ್ಲದೆ ಮಾಡೋದು ಇಷ್ಟ ಆಗೋಲ್ಲ. ಅವ್ರು ಇದ್ದಾಗೆ ಏನಾದರೂ ಚೆನ್ನಾಗಿ ನನಗೆ ಒಂದು ಟೈಮ್, ಯಾವ ಟೈಮ್ ಕೊಡ್ತಾರೆ, ಈಗ ಕಾಫಿ ಕುಡಿಯೋ ಟೈಮಲ್ಲಿ, ಊಟ ತಿನ್ನೋ ಟೈಮಲ್ಲಿ ನಮ್ಮ ಜೊತೆ ಇರ್ತಾರೆ ಅವರು. ಆ ಟೈಮಲ್ಲಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಇಲ್ಲಿ ಐರನ್ ಮಾಡ್ಕೊಳ್ಳಿ ಪಾಪ ಅಂತ ಹೇಳಿ ಐರನ್ ಬಾಕ್ಸ್ನ ತಂದು ಕೊಡ್ತಾಯಿದ್ದಾರೆ ನನ್ನ ಮಗಳು. ಡೈಲಿ ಐರನ್ ಮಾಡ್ಕೊಳೋದನ್ನು ಈ ನಡುವೆ ಮಾಡ್ಕೊಳ್ತಿದ್ದಾರೆ. ಅದನ್ನು ನೋಡ್ಕೊಂಡಿದ್ದಾರೆ. ಅದಕ್ಕೆ ಐರನ್ ಬಾಕ್ಸ್ ತೊಗೊಂಬಂದು ಐರನ್ ಮಾಡಿ ಪಾಪ ಅಂತ ಎಲ್ಲ ಹೇಳ್ತಾಯಿದ್ರು. ಹಾಗೆ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಎಲ್ಲ ಒಂದು ಆಫೀಸ್ದಾಗಲಿ ಏನಾದರೂ ಇದ್ದರೆ ನಾವು ಮಾರ್ನಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳ್ತೀವಿ, ಆರ್ ಈವ್ನಿಂಗ್ ಟೈಮಲ್ಲಿ. ಇದಾಗಿತ್ತು ನನ್ನ ಫ್ರೈಡೇ ಲಾಗು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.